ನೋಡೋದಕ್ಕೆ ಸಖತ್ ಎಮ್ಮೆ ಆಗಿದೆ ಅಲ್ವಾ. ಇದನ್ನು ಮಾಡೋದು ಎಷ್ಟು ಈಸಿ ಗೊತ್ತಾ. 10 ಮಿನಿಟ್ಸಲ್ಲಿ ಇದೊಂದು ಸೂಪರ್ ಸ್ನ್ಯಾಕ್ ರೆಡಿ ಆಗಿಬಿಡುತ್ತೆ. ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ, ಒಳಗಡೆ ಅಷ್ಟೇ ಸಾಫ್ಟಾಗಿರುತ್ತೆ ಹಾಗೂ ತುಂಬ ಟೇಸ್ಟಿಯಾಗಿರುತ್ತೆ. ಈ ಒಂದು ಸೂಪರ್ 10 ಮಿನಿಟ್ ಸ್ನ್ಯಾಕ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹಲೋ ಆಲ್, ನಮಸ್ತೆ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ಸೂಪರ್ ಈಸಿ ರೆಸಿಪಿಗೆ ನಮಗೆ ಬೇಕಾಗಿರೋದು ಇಡ್ಲಿ. ಇವಾಗ ಇಡ್ಲಿ ತುಂಬ ಮಿಕ್ಬಿಟ್ಟಿದೆ ಅಂತ ಯೋಚನೆ ಮಾಡ್ತಿದ್ದೀರಾ, ಅದನ್ನು ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಇದನ್ನು ಸಣ್ಣ ಸಣ್ಣ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಳ್ಳಿ. ನೀವು ಇಡ್ಲಿ ಸೈಜ್ ನೋಡಿಕೊಂಡು ಒಂದು ಇಡ್ಲಿನಲ್ಲಿ 4 ಪೀಸಸ್ ಇಲ್ಲ 6 ಪೀಸಸ್ ಹಾಗೆ ಕಟ್ ಮಾಡ್ಕೊಳ್ಳಿ. ಇವಾಗ ಎಲ್ಲ ನೀವು ಲೆಫ್ಟ್ ಓವರ್ ಇಡ್ಲಿನ ಎಲ್ಲನೂ ಕಟ್ ಮಾಡ್ಕೊಳ್ಳೋಣ ಸಣ್ಣ ಸಣ್ಣದಾಗಿ. ನೋಡಿ ನಾನು ಒಂದು 6 ಪೀಸಸ್ ಇಲ್ಲ 8 ಪೀಸಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ, ನಿಮ್ಗೆ ಎಷ್ಟು ಸೈಜ್ ಬೇಕಾಗುತ್ತೋ ಅಷ್ಟು. ತಿನ್ನೋದಕ್ಕಂತೂ ಎಷ್ಟು ಸಕ್ಕತ್ತಾಗಿರುತ್ತೆ ಗೊತ್ತಾ. ಇದು ಮಕ್ಳಿಗಂತೂ ಇದು ಲೆಫ್ಟ್ ಓವರ್ ಇಡ್ಲಿನಲ್ಲಿ ಮಾಡಿದ ರೆಸಿಪಿ ಅಂತ ಅನಿಸೋದೇ ಇಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡಿ ಇದನ್ನೆಲ್ಲ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ನಾನು ಕಬಾಬ್ ಪೌಡರ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು 2ರಿಂದ 3 ಸ್ಪೂನಷ್ಟು ಕಬಾಬ್ ಪೌಡರ್ ಹಾಕ್ಕೊಳ್ಳೋಣ. ಹಾಗೆ 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ. ನೀವು ಬೇಕಿದ್ದರೆ ಕಬಾಬ್ ಪೌಡರ್ ಇಲ್ಲ ಅಂದರೆ ಸ್ವಲ್ಪ ಪೆಪ್ಪರ್ ಪೌಡರ್, ಸ್ವಲ್ಪ ಖಾರದ ಪುಡಿ, ಒಂದು ಸ್ವಲ್ಪ ಉಪ್ಪು ಹಾಗೂ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಂಡು ಕೂಡ ಮ್ಯಾರಿನೇಟ್ ಮಾಡ್ಕೋಬೋದು. ನಾನು ಕಬಾಬ್ ಪೌಡರ್ ಹಾಕ್ಕೋತಾ ಇದ್ದೀನಿ, ಯಾಕಂದರೆ ಅದರಲ್ಲೇ ಉಪ್ಪು ಖಾರ ಎಲ್ಲ ಇರುತ್ತೆ ಅಂತ. ನೋಡಿ ಒಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಅದು ಒಂಥರ ಟ್ಯಾಂಗಿ ಫೀಲ್ ಇರುತ್ತೆ ಟೇಸ್ಟ್. ಇದನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೋಬೇಕು. ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಯಾಕಂದರೆ ಇಡ್ಲಿ ಸಾಫ್ಟಾಗಿರೋದ್ರಿಂದ ನೀವು ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಸ್ವಲ್ಪ ಮುದ್ದೆ ಥರ ಆಗೋಗ್ಬಿಡುತ್ತೆ. ಈ ಥರ ಸುಮ್ಮನೆ ಹಿಂಗೆ ಸ್ಟಿರ್ ಮಾಡ್ಕೊಳ್ಳಿ. ನೋಡಿ ನೀವು ಬೌಲ್ನ ಹಿಂಗೆ ಆಡಿಸಿದ್ರೆ ಅದು ಫುಲ್ ಎಲ್ಲ ಕಡೆ ಇಡ್ಲಿಗೆ ಮ್ಯಾರಿನೇಟ್ ಆಗುತ್ತೆ. ಮ್ಯಾರಿನೇಟ್ ಮಾಡಿ ಒಂದು 10 ನಿಮಿಷ ಬಿಡಿ. ಇವಾಗ ಒಂದು ಪ್ಯಾನ್ನಲ್ಲಿ 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಬೇಡಿ, ತುಪ್ಪ ಹಾಕ್ಕೊಳ್ಳಿ, ಅದು ಟೇಸ್ಟ್ ತುಂಬ ಎನ್ಹಾನ್ಸ್ ಮಾಡುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಇವಾಗ ನಾವು ಮ್ಯಾರಿನೇಟ್ ಮಾಡಿರೋ ಇಡ್ಲಿ ಪೀಸಸ್ನೆಲ್ಲ ಹಾಕ್ಕೊಳ್ಳೋಣ. ನೋಡಿ ಒಂದು ಸ್ವಲ್ಪನೇ ಹಾಕ್ಕೊಳ್ಳಿ. ಹಾಕ್ಕೊಂಡು ಒಂದು 2 ನಿಮಿಷ ಹಾಗೆ ಫ್ರೈ ಮಾಡ್ಕೊಬೇಡಿ, ಹಾಗೆ ಬಿಟ್ಬಿಡಿ. ಅದು ಒಂದು ಸ್ವಲ್ಪ ಫ್ರೈ ಆದಮೇಲೆ ಆಟೋಮ್ಯಾಟಿಕ್ಕಾಗಿ ಅದು ಟರ್ನ್ ಆಗುತ್ತೆ. ನೀವು ಒಂದು ಸ್ಪ್ಯಾಚುಲ ತೊಗೊಂಡು ಸ್ಟಿರ್ ಮಾಡೋದಕ್ಕೆ ಹೋಗ್ಬಿಡಿ, ಅದು ಪುಡಿ ಆಗಿಬಿಡುತ್ತೆ ಇಡ್ಲಿ. ನೀವು ಪ್ಯಾನನ್ನೇ ಹೀಗೆ ಸ್ಟಿರ್ ಮಾಡೋದ್ರಿಂದ ಅದು ಎಲ್ಲ ಕಡೆ ರೊಟೇಟ್ ಆಗಿ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. ನಿಮಗೆ ಬೇಕಿದ್ದರೆ ಇನ್ನೊಂದು ಸ್ವಲ್ಪ ತುಪ್ಪ ಕೂಡ ಆ್ಯಡ್ ಮಾಡ್ಕೊಳ್ಳಿ. ನೀವು ಮಧ್ಯ ಹಿಂಗೆ ಸ್ಟಿರ್ ಮಾಡ್ತಾ ಇದ್ದರೆ ಅದು ಎಲ್ಲ ಕಡೆ ತುಂಬ ಚೆನ್ನಾಗಿ ಬೇಯುತ್ತೆ, ಎಲ್ಲ ಕಡೆ ಕ್ರಿಸ್ಪಿ ಆಗುತ್ತೆ. ನೋಡಿ ಎಲ್ಲ ಕಡೆ ಕ್ರಿಸ್ಪಿ ಆಗ್ತಿದೆ, ತುಂಬ ಕ್ರಂಚಿಯಾಗಿರುತ್ತೆ ತಿನ್ನೋದಕ್ಕೆ, ಖಾರವಾಗಿ ಹುಳಿಯಾಗಿ ತುಂಬ ಕ್ರಂಚಿಯಾಗಿರುತ್ತೆ. ನಿಮಗೆ ಅನಿಸೋದೇ ಇಲ್ಲ ಇದು ಇಡ್ಲಿನಲ್ಲಿ ಮಾಡಿರೋ ರೆಸಿಪಿ ಅಂತ, ಒಂದು ಪನ್ನೀರ್ ರೆಸಿಪಿ ಅಂತ ಫೀಲ್ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಇದು ಇವಾಗ ಬೆಂದಿದೆ, ನೋಡಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ, ಹಾಗೂ ತುಂಬ ಕ್ರಿಸ್ಪಿಯಾಗಿರುತ್ತೆ. ಇವಾಗ ಇದು ರೆಡಿ ಇದೆ. ನಾವೊಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಒಂದು 10 ನಿಮಿಷ ಇದ್ದರೆ ಸಾಕೋದು ರೆಡಿ ಆಗಿಬಿಡುತ್ತೆ, ತುಂಬ ಟೈಮ್ ಏನೂ ಹಿಡಿಯಲ್ಲ. ನೋಡಿ ಎಷ್ಟು ಕ್ರಂಚಿ ಆಗಿದೆ. ಇಷ್ಟು ಕ್ರಂಚಿ ಹಾಗೂ ಸಾಫ್ಟ್ ಒಂದು ಸ್ನ್ಯಾಕ್ನ ಯಾರೂ ಇಷ್ಟಪಡ್ತಾ ಇರೋದಕ್ಕಾಗೋದೇ ಇಲ್ಲ. ನಿಮ್ಗೆ ನಿಜಕ್ಕೂ ಅನಿಸಲ್ಲ ಇದು ಲೆಫ್ಟ್ ಓವರ್ ಇಡ್ಲಿನಲ್ಲಿ ಮಾಡಿರೋದು ಅಂತ. ಒಮ್ಮೆ ಟ್ರೈ ಮಾಡ್ಕೊಂಡು ನೋಡಿ, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಇದೇ ಥರ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿ ಜೊತೆ ಮತ್ತೆ ಸಿಗೋಣ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್, ಬಾಯ್.